ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಇವತ್ತು ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಸಿಂಪಲ್ ಬ್ಯಾಲೆನ್ಸ್ ಶೀಟ್. ಸೊ 2 years ಫಿಗರ್ಸ್ ಅನ್ನ ಕೊಟ್ಟಿದ್ದಾರೆ. 1st Jan 2014, 31st December 2014. ಸೊ ಇಲ್ಲಿ ಶೇರ್ ಪ್ರೀಮಿಯಂ ಅಕೌಂಟ್ ಇದೆ. ಸೊ ಇದೇನಿಲ್ಲ, ಶೇರ್ ಪ್ರೀಮಿಯಂ ಅಕೌಂಟ್ ಒಂದು ರಿಸರ್ವ್ ಅಕೌಂಟ್. ಇಟ್ ಕಮ್ಸ್ ಅಂಡರ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ಶೇರ್ ಪ್ರೀಮಿಯಂ ಶೇರ್ ಹೋಲ್ಡರ್ಸ್ ಫಂಡ್ಸ್ ಗೆ ಸೇರೋದ್ರಿಂದ ಸೊ ಇದನ್ನ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಕೆಳಗೆ ತರಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ಇಟ್ ಕಮ್ಸ್ ಅಂಡರ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಶೇರ್ ಪ್ರೀಮಿಯಂ, ಜನರಲ್ ರಿಸರ್ವ್, ರಿಸರ್ವ್ ಫಂಡ್, ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ಸ್ ಆಗಲಿ, ಇಕ್ವಿಟಿ ಶೇರ್ಸ್ ಆಗಲಿ, ಮತ್ತೆ ಡಿಬೆಂಚರ್ಸ್, ಸೊ ಇದೆಲ್ಲ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಕೆಳಗೆ ಬರುತ್ತೆ. ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಶನ್ ಇದೆ. ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ ಮತ್ತೆ ಫರ್ನಿಚರ್ ಮೇಲೆ. ಟ್ಯಾಕ್ಸ್ ಪೇಯ್ಡ್ ಅಮೌಂಟ್ ಕೊಟ್ಟಿದ್ದಾರೆ, ಈ ವರ್ಷ ಕಟ್ಟಿರುವಂತ ಟ್ಯಾಕ್ಸ್ ಇದು. ಸೊ ನೀವು ಫಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಅಸೆಟ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಈ ತರ ಕ್ವಶನ್ಸ್ ಅಲ್ಲಿ. ಯಾಕಂದ್ರೆ ಆ ಅಸೆಟ್ಸ್ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಆಗುತ್ತೆ, ಜೊತೆಗೆ ಪರ್ಚೇಸ್ ಮಾಡಿರ್ತಾರೆ, ಅದಷ್ಟು ಅಸೆಟ್ ಅನ್ನ ಪರ್ಚೇಸ್ ಮಾಡಿರ್ತಾರೆ. ಸೊ ಎಷ್ಟು ಅಡಿಷನ್ ಆಗಿದೆ, ಪರ್ಚೇಸ್ ಆಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇದನ್ನ ಒಂದು ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲೂ ಮಾಡಬಹುದು, ಅದ್ರಲ್ಲಿ ಲೆಡ್ಜರ್ ಅಕೌಂಟ್ ಇದ್ರೆ ವಾಸಿ. ಸೊ ಓಪನಿಂಗ್ ಬ್ಯಾಲೆನ್ಸ್, ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್, ಇದು ರಿಯಲ್ ಅಕೌಂಟು, ಅಸೆಟ್ ಅಕೌಂಟ್. ಸೊ ಅದರಿಂದ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅಪಿಯರ್ಸ್ ಆನ್ ದ ಡೆಬಿಟ್ ಸೈಡ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಳಿ, ಹಾಗೆ ಸ್ವಲ್ಪ ಜಾಗ ಬಿಟ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಳಿ ಕ್ರೆಡಿಟ್ ಸೈಡ್. ಮತ್ತೆ ಡಿಪ್ರಿಸಿಯೇಷನ್ ಏನ್ ಕೊಟ್ಟಿದ್ದಾರೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ, ಅದನ್ನ ಎಂಟರ್ ಮಾಡಿ. ಸೊ ಅಷ್ಟೇ ಇರೋದು, ಸೇಲ್ ಎಲ್ಲ ಇಲ್ಲ, ಕೊಟ್ಟಿಲ್ಲ ಇನ್ಫಾರ್ಮೇಶನ್. ಸೊ ಅದರಿಂದ ಅಷ್ಟೇನೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೆ ಅದು ಪರ್ಚೇಸ್ ಅಂತ ತಿಳ್ಕೊಳ್ಳಿ. ಸೊ ಡೆಬಿಟ್ ಸೈಡ್ ಬಂದ್ರೆ ಅದು ಪರ್ಚೇಸ್, ಕ್ರೆಡಿಟ್ ಸೈಡ್ ಬಂದ್ರೆ ಅದು ಸೇಲ್ ಆಗಿರುತ್ತೆ. ಯೂಶಲಿ ಸೇಲ್ ಆದ್ರೆ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಅದ್ರ ಮೇಲೆ ಅಂತ ಕೊಟ್ಟಿರ್ತಾರೆ. ಸೊ ಕೊಟ್ಟಿಲ್ಲ ಅಂದ್ರೆ ಅಟ್ ಪಾರ್ ಸೇಲ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕು. ಸೊ ಅಟ್ ಬುಕ್ ವ್ಯಾಲ್ಯೂ ಮಾಡಿದ್ದಾರೆ, ಪ್ರಾಫಿಟ್ ಆಗಿಲ್ಲ, ಸೇಲ್ ಆಗಿಲ್ಲ, ಲಾಸ್ ಆಗಿಲ್ಲ ಅಂತ ತಿಳ್ಕೊಬೇಕು. ಸೊ ಡೆಬಿಟ್ ಸೈಡ್ ಬರುತ್ತೆ, ಆದ್ರಿಂದ ಪರ್ಚೇಸ್ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಡ್ಯೂರಿಂಗ್ ದ ಇಯರ್. ಹಾಗೇನೆ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ಗೂ ಮಾಡಿ. ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ ಒನ್ಸ್ ಅಗೇನ್. ಸೊ ಇದು ಕೂಡ ಅಸೆಟ್ ಅಕೌಂಟು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸು ಕ್ರೆಡಿಟ್ ಸೈಡ್ ಬರುತ್ತೆ. ಡಿಪ್ರಿಸಿಯೇಷನ್ ಬರ್ಕೊಳ್ಳಿ, ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್. ಸೊ ಇನ್ನೇನು ಎಂಟ್ರಿ ಇಲ್ಲ. ಸೊ ಅದರಿಂದ ಆ ಬ್ಯಾಲೆನ್ಸ್ ಏನು ಡೆಬಿಟ್ ಸೈಡ್ ಬರುತ್ತಲ್ಲ ಅದು ಪರ್ಚೇಸ್ ಆಗಿರುತ್ತೆ, ದಟ್ ಈಸ್ ಪರ್ಚೇಸ್. ಸೊ ಇದೇನೆ ಕ್ರೆಡಿಟ್ ಸೈಡ್ ಬರೋದಾದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ದಟ್ ವಿಲ್ ಬಿ ಸೇಲ್. ಆಗ ಅದು ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಸೇಲ್ ಆದ್ರೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಪರ್ಚೇಸ್ ಆದ್ರೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಫರ್ನಿಚರ್ ಅಕೌಂಟು ಅಷ್ಟೇನೆ, ರಿಯಲ್ ಅಕೌಂಟು. ಸೊ ಅದರಿಂದ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬರುತ್ತೆ. ಡಿಪ್ರಿಸಿಯೇಷನ್ ಬರ್ಕೊಳ್ಳಿ ಕ್ರೆಡಿಟ್ ಸೈಡ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಡೆಬಿಟ್ ಸೈಡ್ ಬರುತ್ತೆ ದಟ್ ವಿಲ್ ಬಿ ಪರ್ಚೇಸ್. ಸೊ ಮೂರು ಅಕೌಂಟು ಒಂದೇ ಸೈಡ್ ಬರುತ್ತೆ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಅದರಿಂದ ಪರ್ಚೇಸ್ ಏನೆ ಎಲ್ಲಾವುದು. ಸೊ ಕ್ರೆಡಿಟ್ ಸೈಡ್ ಬಂದ್ರೆ ಮಾತ್ರ ಅದು ಸೇಲ್ ಆಗಿರುತ್ತೆ ಬ್ಯಾಲೆನ್ಸಿಂಗ್ ಫಿಗರ್. ಇನ್ನು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ
ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಇದೆ. ಹೋದ ವರ್ಷ ಬ್ಯಾಲೆನ್ಸ್ 22,500 ಇದೆ, ಈ ವರ್ಷ 40,500 ಇದೆ. ಜೊತೆಗೆ ಈ ವರ್ಷ ಟ್ಯಾಕ್ಸ್ ಕಟ್ಟಿದ್ದು ಆಕ್ಚುಯಲ್ ಆಗಿ 22,500. ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡಬೇಕು ಈ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಅಲ್ಲಿ. ಸೊ ಫಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಒಂದು ಕರೆಂಟ್ ಲಯಬಿಲಿಟಿ, ಅದು ದಟ್ ಇಸ್ ಯೂಶಲಿ ಟ್ರೀಟೆಡ್ ಆಸ್ ಕರೆಂಟ್ ಲಯಬಿಲಿಟಿ. ಸೊ ಅದರಿಂದ ಲಯಬಿಲಿಟೀಸ್ಗೆ ಯಾವತ್ತೂ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಅದರಿಂದ ಓಪನಿಂಗ್ ಬ್ಯಾಲೆನ್ಸ್ ವಿಲ್ ಅಪಿಯರ್ ಆನ್ ಕ್ರೆಡಿಟ್ ಸೈಡ್. 22,500 ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ ಓಪನಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರ್ಕೊಳ್ಳಿ 40,500. ಮತ್ತೆ ಟ್ಯಾಕ್ಸ್ ಪೇಯ್ಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಸೊ ಅದು ಡೆಬಿಟ್ ಸೈಡ್ ಬರಬೇಕು. ದಟ್ ಶುಡ್ ಅಪಿಯರ್ ಆನ್ ಡೆಬಿಟ್ ಸೈಡ್. ಸೊ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡಿ, ಸೊ ಬ್ಯಾಂಕ್ ಇಂದ ಕ್ಯಾಶು ಹೊರಗೆ ಹೋಗುತ್ತೆ, ಬ್ಯಾಂಕ್ ಇಸ್ ದ ಗೀವರ್. ಸೊ ಅದರಿಂದ ಬ್ಯಾಂಕ್ ಕ್ರೆಡಿಟ್ ಆದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇಸ್ ಡೆಬಿಟ್. ಸೊ ಡೆಬಿಟ್ ಸೈಡ್ ಬರುತ್ತೆ. ಅಷ್ಟು ಎಂಟರ್ ಮಾಡಿ, ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ರೆ ಅಷ್ಟು 22,500. ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೆ ಅದನ್ನ P&L ಅಕೌಂಟಿಗೆ ಹಾಕಿ. P&L ಅಕೌಂಟ್ 40,500, ಸೊ ಅದನ್ನ P&L ಅಕೌಂಟಿಗೆ ಹಾಕಿ. ಅಂದ್ರೆ ಅಷ್ಟು ಟ್ಯಾಕ್ಸ್ ಅನ್ನ ನಾವು ಚಾರ್ಜ್ ಮಾಡಿದೀವಿ ಈ ವರ್ಷ ಅಂತ. ಅಷ್ಟು ಟ್ಯಾಕ್ಸ್ ಅನ್ನ, ಟೋಟಲ್ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡಿದ್ದೀವಿ ಬಿಸ್ನೆಸ್ ಮೇಲೆ. ಅದರಲ್ಲಿ 22,500 ಪೇಮೆಂಟ್ ಆಗಿದೆ. ಸೊ ಆ ರೀತಿ ಅರ್ಥ ಮಾಡ್ಕೋಬಹುದು ನಾವು. ಸೊ P&L ಅಕೌಂಟಿಗೆ ಚಾರ್ಜ್ ಮಾಡಿರೋದು ಈ ವರ್ಷದ ಟ್ಯಾಕ್ಸ್ 40,500. ಎಷ್ಟು ಅಕೌಂಟ್ಸ್ ಆಯ್ತು. ಸೊ ಇನ್ನೇನು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ಅಂತ ಏನೂ ಇಲ್ಲ ಬೇರೆ ಅಕೌಂಟ್ಸ್ ಅಲ್ಲಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2014. ಯಾವಾಗಲೂ ಲೇಟೆಸ್ಟ್ ಡೇಟ್ ತಗೋಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಡ್ಡಿಂಗ್ ಹಾಕ್ಬೇಕಾದ್ರೆ. ಲೇಟೆಸ್ಟ್ ಡೇಟ್, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಲೇಟೆಸ್ಟ್ ಡೇಟ್. ಫಸ್ಟ್ ಪ್ರಾಫಿಟ್ ತಗೊಳ್ಳಿ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಇಲ್ಲ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರ್ತಾರೆ ಇಷ್ಟು ಪ್ರಾಫಿಟ್ ಅಂತ. ಅದು ಕೊಟ್ಟಿಲ್ಲ ಅಂದ್ರೆ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಯಾವುದೋ ಒಂದು ಇರುತ್ತೆ. ಸೊ ಅಲ್ಲಿ ಇರುವಂತ ಹೋದ ವರ್ಷದ ಈ ವರ್ಷದ ಡಿಫರೆನ್ಸ್ ತಗೋಬಹುದು. ಅಥವಾ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಒಂದಿರುತ್ತೆ, ಸೊ ಅದರಲ್ಲಿ ಇರುವಂತ ಡಿಫರೆನ್ಸ್ ತಗೋಬಹುದು. ಟೋಟಲಿ ಪ್ರಾಫಿಟ್ ಅಂತ ತಗೊಳ್ಳೇಬೇಕು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಹೋದ ವರ್ಷ 30,000 ಇದೆ, ಈ ವರ್ಷ 80,800 ಇದೆ. ಸೊ ಅಲ್ಲಿ 50,800 ಡಿಫರೆನ್ಸ್ ಇದೆ. ಸೊ ಆ ಡಿಫರೆನ್ಸ್ ಅನ್ನ ತಗೊಳ್ಳಿ. ಸೊ ಅದನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ತಗೊಳ್ಳಿ. ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 50,800. ಸೊ ನಾನ್ ಕ್ಯಾಶ್, ನಾನ್ ಆಪರೇಟಿಂಗ್ ಐಟಮ್ಸ್ ಎಲ್ಲ ಅಡ್ಜಸ್ಟ್ ಮಾಡಿ. ಸೊ ಫಸ್ಟ್ ಡಿಪ್ರಿಸಿಯೇಷನ್ ಆಡ್ ಮಾಡಬೇಕು. ಸೊ ಪ್ಲಾಂಟ್ ಅಂಡ್ ಮಿಷನರಿ ಮೇಲೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ, ಮತ್ತೆ ಫರ್ನಿಚರ್ ಮೇಲೆ, ಸೊ ಮೂರನ್ನು ಆಡ್ ಮಾಡಿ. ಆಮೇಲೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಸೊ ರಿಸರ್ವ್ ಫಂಡ್ ಏನೇನಿದೆ ನೋಡ್ಕೊಳ್ಳಿ. ರಿಸರ್ವ್ ಫಂಡ್, ಸಿಂಕಿಂಗ್ ಫಂಡ್, ರೆವೆನ್ಯೂ ರಿಸರ್ವ್, ಸೊ ಆ ರೀತಿ ಏನೇನಿದೆ ನೋಡ್ಕೊಳ್ಳಿ. ಜನರಲ್ ರಿಸರ್ವ್ ಹೋದ ವರ್ಷ 45,000 ಇದೆ, ಈ ವರ್ಷ 65,000 ಇದೆ. ಸೊ 20,000 ಟ್ರಾನ್ಸ್ಫರ್ ಮಾಡಿದ್ದಾರೆ, ಜಾಸ್ತಿ ಆಗಿದೆ ಅದು. ಸೊ ಅದನ್ನ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಎಂಟರ್ ಮಾಡಿ, ಅದನ್ನ ಆಡ್ ಮಾಡಿ 20,000. ಮತ್ತೆ ಟ್ಯಾಕ್ಸೇಷನ್ ಪ್ರಾವಿಷನ್ 40,500. ಸೊ ಇದು ಈ ವರ್ಷದ ಪ್ರಾವಿಷನ್ ಇದೆ ಟ್ಯಾಕ್ಸ್. ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಅದರ ಆಪೋಸಿಟ್ ಮೈನಸ್.
ಅಲ್ವಾ? ಸೊ ಹೇಳಿದೆ ನಾನು ಹಿಂದೆ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ ಅಂತ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳ್ತಾರೆ ಅದನ್ನ. ಎಲ್ಲಾ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ನ ಅಬ್ಸರ್ವ್ ಮಾಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಇಲ್ಲಿ ಲಯಬಿಲಿಟೀಸ್ ಅಂದ್ರೆ ಸೆಂಟ್ರಿ ಕ್ರೆಡಿಟರ್ಸ್ ಇದೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಮತ್ತೆ ಪ್ರಪೋಸ್ ಡಿವಿಡೆಂಡ್. ಪ್ರಪೋಸ್ ಡಿವಿಡೆಂಡ್ ಬಗ್ಗೆ ಹೇಳ್ತೀನಿ ಹೇಗೆ ತಗೊಳ್ಳೋದು ಅಂತ. ಮತ್ತೆ ಇಲ್ಲಿ ಕರೆಂಟ್ ಅಸೆಟ್ಸ್, ಸ್ಟಾಕ್, ಸೆಂಟ್ರಿ ಡೇಟಾಸ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ನಾವು ಕಡೆನಲ್ಲಿ ತಗೋತೀವಿ, ಕ್ಯಾಶ್ ಅಟ್ ದ ಬಿಗಿನಿಂಗ್, ಕ್ಯಾಶ್ ಅಟ್ ದ ಎಂಡ್ ಅಂತ ಬರುತ್ತಲ್ಲ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಬಿಟ್ಟು ಬೇರೆ ಕರೆಂಟ್ ಅಸೆಟ್ಸ್ ಏನೇನಿದೆ, ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಅದೆಲ್ಲ ಏನಿದೆ ಅದನ್ನ ಮಾತ್ರ ತಗೊಳ್ಳಿ, ಎಕ್ಸೆಪ್ಟ್ ಕ್ಯಾಶ್ ಅಂಡ್ ಬ್ಯಾಂಕ್. ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ಇದೆಲ್ಲ ಆಡ್ ಆಗುತ್ತೆ. ಸೊ ಲೆಸ್ ಇರುವಂತ ಐಟಮ್ಸ್, ಲೆಸ್ ಇರೋ ಐಟಮ್ಸ್ ಎಲ್ಲ ನೋಡ್ಕೊಳ್ಳಿ. ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಯಾವತ್ತ ನ್ಯಾಪ್ಕ ಒಂದು ನ್ಯಾಪ್ಕ ಇಟ್ಕೊಳ್ಳಿ ಸಾಕು. ಅದ್ರ ಆಪೋಸಿಟ್ ಮೈನಸ್ ಆಗುತ್ತೆ, ಇದನ್ನೆಲ್ಲ ಲೆಸ್ ಮಾಡಿ. ಇದೆಲ್ಲ ಆಡ್ ಮಾಡಿದ್ವಿ, ಡಿಪ್ರಿಸಿಯೇಷನ್ ಇಷ್ಟು ಆಡ್ ಮಾಡಿದ್ವಿ. 2,63,200 ಆಯ್ತು. ಇವೆರಡು ಮೈನಸ್ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ. 2,39,400 ಆಗುತ್ತೆ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಅದೇ ಹೇಳಿದ್ನಲ್ಲ, ಈ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಮಾಡಿದ್ವಲ್ಲ, ಇಲ್ಲಿ ಟ್ಯಾಕ್ಸ್ ಪೇಯ್ಡ್ ಅಂತಿದೆ ಟು ಬ್ಯಾಂಕ್ ಅಕೌಂಟ್. 22,500 ಏನಿದೆ ಇದನ್ನ ನಾವು ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳಿ ಡಿಡಕ್ಟ್ ಮಾಡಬೇಕು ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಎಲ್ಲ ಆದ್ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸು ಮತ್ತೆ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್ ಎಲ್ಲ ಅಡ್ಜಸ್ಟ್ ಮಾಡಿದ್ಮೇಲೆ ಟ್ಯಾಕ್ಸ್ ಪೇಯ್ಡ್ ಅನ್ನ ಮೈನಸ್ ಮಾಡಬೇಕು. 22,500 ಮೈನಸ್ ಆಗುತ್ತೆ. ಸೊ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ 2,16,900 ಎಷ್ಟಾಗುತ್ತೆ ನೆಟ್ ಆಫ್ಟರ್ ಟ್ಯಾಕ್ಸ್ ಇದು. ಸೊ ಈಗ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಫಸ್ಟ್ ನಾವು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಎಲ್ಲ ಪ್ರಿಪೇರ್ ಮಾಡಿದ್ವಿ, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್ ಎಲ್ಲ. ಸೊ ಆ ಪರ್ಚೇಸ್ ಏನೇನಿದೆ ಅದೆಲ್ಲ ಎಂಟರ್ ಮಾಡಿ. ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ, ಪರ್ಚೇಸ್ ಆಫ್ ಫರ್ನಿಚರ್. ಸೊ ಅಕೌಂಟ್ ಅಲ್ಲಿ ಬಂತಲ್ಲ ಬ್ಯಾಲೆನ್ಸಿಂಗ್ ಫಿಗರ್, ಅದೆಲ್ಲ ಎಂಟರ್ ಮಾಡಿ. ಸೊ ಮೂರು ಕೂಡ ಮೈನಸ್ ಅನೆ, ಯಾಕಂದ್ರೆ ಔಟ್ಫ್ಲೋ ಅದು. ಅಸೆಟ್ ಅನ್ನ ಪರ್ಚೇಸ್ ಮಾಡಿದಾಗ ಕ್ಯಾಶ್ ಹೊರಗೆ ಹೋಗುತ್ತೆ, ಸೊ ಅದರಿಂದ ಅದು ಔಟ್ಫ್ಲೋ. ಸೊ ಮೈನಸ್ ಮಾಡಿ, ಅದನ್ನ ಆಡ್ ಮಾಡಿ, ಮೈನಸ್ ಸಿಂಬಲ್ ಹಾಕಿ. ಸೊ ದಿಸ್ ಈಸ್ ಯುವರ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಇನ್ನೇನು ಇಲ್ಲ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ, ಮೂರೇ ಇರೋದು ಪರ್ಚೇಸ್. ಸೊ ನೆಕ್ಸ್ಟ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಅಂದ್ರೆ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಡಿಬೆಂಚರ್ಸ್, ಬಾಂಡ್ಸ್, ಶೇರ್ ಪ್ರೀಮಿಯಂ, ಸೊ ಈ ರೀತಿ ಎಲ್ಲ ಬರುತ್ತೆ. ಸೊ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಈಕ್ವಿಟಿ ಶೇರ್ಸ್ ಅಬ್ಸರ್ವ್ ಮಾಡಿ, ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅಂತ. ಹೋದ ವರ್ಷ 3 ಲಕ್ಷ ಇತ್ತು, ಈ ವರ್ಷ 3.5 ಲಕ್ಷ ಆಗಿದೆ. ಸೊ 50,000 ಜಾಸ್ತಿ ಆಗಿದೆ. ಸೊ ಇಶ್ಯೂ ಮಾಡಿದ್ದಾರೆ ಈಕ್ವಿಟಿ ಶೇರ್ಸ್. ಸೊ ಅದು ಇನ್ಫ್ಲೋ ಆಗುತ್ತೆ, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್ ಈಕ್ವಿಟಿ ಶೇರ್ ಇಶ್ಯೂ ಮಾಡಿದಾಗ. 50,000 ಹಾಕಿ ಇನ್ಫ್ಲೋ. ಶೇರ್ ಪ್ರೀಮಿಯಂ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ನೋಡಿ. ಸೊ ಇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೆಳಗೆ ಬರುತ್ತೆ. ಸೊ ಜಾಸ್ತಿ ಆಗಿದೆ 30,000, ಸೊ ಅದರಿಂದ ಇದನ್ನ ಇನ್ಫ್ಲೋ ಅಂತ ಟ್ರೀಟ್ ಮಾಡಿ. ಇಶ್ಯೂ ಆಫ್ ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ 70,000 ಜಾಸ್ತಿ ಆಗಿದೆ. ಡಿಬೆಂಚರ್ಸ್ 6% ಡಿಬೆಂಚರ್ಸ್
85,000 ಇದೆ ಇಲ್ಲಿ, ಸಾರಿ ಇಲ್ಲಿ ನಿಲ್ ಇದೆ, ಇಲ್ಲಿ 70,000 ಇದೆ. ಅಂದ್ರೆ ಹೋದ ವರ್ಷ ಡಿಬೆಂಚರ್ಸ್ ಇರಲಿಲ್ಲ, 0. ಈ ವರ್ಷ 70,000 ಆಗಿದೆ. 70,000 ಆಡ್ ಆಗಿದೆ ಅಂತ. ಸೊ ಇದನ್ನು ರೆಕಾರ್ಡ್ ಮಾಡಬೇಕು. ಸೊ 70,000 ಕ್ಯಾಶ್ ಇನ್ಫ್ಲೋ. ಸೊ ಅದು ಇನ್ಫ್ಲೋ ಆಗುತ್ತೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಕೆಳಗೆ. 3 ಇನ್ಫ್ಲೋನೆ. ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್, ಅದು ಶೇರ್ ಪ್ರೀಮಿಯಂ ಟ್ರಾನ್ಸ್ಫರ್ ಆಗಿರೋದು, ಇಶ್ಯೂ ಆಫ್ ಡಿಬೆಂಚರ್ಸ್, 3 ಆಡ್ ಮಾಡಿ. ಮತ್ತೆ ಪೇಮೆಂಟ್ ಆಫ್ ಡಿವಿಡೆಂಡ್, ಡಿವಿಡೆಂಡ್ ಪೇ ಮಾಡಿರೋದು. ಇದಕ್ಕೆ ಮತ್ತೆ ಬ್ಯಾಲೆನ್ಸ್ ಶೀಟ್ ಹೋಗ್ಬೇಕಾಗತ್ತೆ. ಸೊ ಡಿವಿಡೆಂಡ್ ಅಂತ ಇರುತ್ತೆ ಇದೆ. ಸೊ ಪ್ರಪೋಸ್ ಡಿವಿಡೆಂಡ್ ಹೋದ ವರ್ಷ 30,000 ಇದೆ, ಈ ವರ್ಷ 35,000 ಇದೆ. ಹಂಗಂತ 5,000 ಜಾಸ್ತಿ ಮಾಡಿದರೆ ಡಿವಿಡೆಂಡ್ ಅಂತಲ್ಲ. ಇಲ್ಲಿ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ, ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ. ಸೊ ಅದರಿಂದ ಏನ್ ಮಾಡ್ತೀರಾ, ಹೋದ ವರ್ಷದ ಪ್ರಪೋಸ್ ಡಿವಿಡೆಂಡ್ ಏನಿದೆ ಅದನ್ನ ಈ ವರ್ಷ ಕಟ್ತಾ ಇದ್ದೀರಾ ಅಂತ ಅಸ್ಯೂಮ್ ಮಾಡ್ಕೋಬೇಕು, ಏನು ಕೊಟ್ಟಿಲ್ಲ ಅಂದ್ರೆ. ಸೊ ಸ್ಪೆಸಿಫಿಕ್ ಆಗಿ ಏನು ಇನ್ಸ್ಟ್ರಕ್ಷನ್ ಇಲ್ಲ ಅಂದ್ರೆ ನೀವು ಆ ರೀತಿ ತಿಳ್ಕೋಬೇಕು. ಹೋದ ವರ್ಷದ ಪ್ರಪೋಸ್ ಡಿವಿಡೆಂಡ್ ಏನಿದೆ 30,000, ಸೊ ಅದನ್ನ ಈಗ ಕಟ್ತಾ ಇದ್ದಾರೆ ಅಂತ. ಸೊ ಪ್ರಪೋಸ್ ಡಿವಿಡೆಂಡ್ ಪೇಯ್ಡ್, ಅದು ಫಿನಾನ್ಸಿಂಗ್ ಕೆಳಗೇನೆ ಬರೋದು. ಸೊ ಪ್ರಪೋಸ್ ಡಿವಿಡೆಂಡ್ ಪೇಯ್ಡ್ ಅಥವಾ ಪೇಮೆಂಟ್ ಆಫ್ ಡಿವಿಡೆಂಡ್ 30,000 ಹಾಕಿ ಮೈನಸ್ ಇದು. ದಿಸ್ ಇಸ್ ಔಟ್ ಫ್ಲೋ. 1,50,000 ಮೈನಸ್ 30,000, 1,20,000. ಸೊ ಇದು ನಿಮ್ಮ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಇಂದ ಬಂದಂತ ಕ್ಯಾಶ್ ಇನ್ಫ್ಲೋ. ಪ್ಲಸ್ ಇದ್ರೆ ಅದು ಇನ್ಫ್ಲೋ, ಮೈನಸ್ ಇದ್ರೆ ಔಟ್ಫ್ಲೋ. ಸೊ ಈಗ ಎಲ್ಲ ಆಪರೇಟಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಎಲ್ಲ ಆಡ್ ಮಾಡಿ, 3 ಆಕ್ಟಿವಿಟೀಸ್ ನ ಆಡ್ ಮಾಡಿ. ಮೈನಸ್ ಇದೆ, ಮೈನಸ್ ಅಂತಾನೆ ತಗೊಳ್ಳಿ. 2,16,900 ಮೈನಸ್ 3,26,800 ಪ್ಲಸ್ 1,20,000. ಸೊ 10,100 ಬರಬೇಕು. ಸೊ ಇದು ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ಸೊ ಈಗ ಇದಕ್ಕೆ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ಆಡ್ ಮಾಡಿ. ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ, ಎಲ್ಲ ನಿಮಗೆ ಕ್ವಶನ್ ಎಲ್ಲ ಇರುತ್ತೆ, ಅಬ್ಸರ್ವ್ ಮಾಡಬೇಕು. ಬ್ಯಾಂಕ್ ಬ್ಯಾಲೆನ್ಸ್, ಸೊ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಅಂತ ಇರುತ್ತೆ, ಇಲ್ಲ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇರುತ್ತೆ, ಇಲ್ಲ ಎರಡೂ ಇದ್ರೆ ಕ್ಯಾಶ್ ಅಟ್ ಬ್ಯಾಂಕ್ ಮತ್ತೆ ಕ್ಯಾಶ್ ಇನ್ ಹ್ಯಾಂಡ್ ಎರಡೂ ಇದ್ರೆ ಎರಡೂನು ಆಡ್ ಮಾಡಬೇಕು ಹಾಗೆ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ 34,200 ಇದೆ, ಅಟ್ ದ ಎಂಡ್ 44,300 ಫಸ್ಟ್ ಬರಬೇಕದು. ಸೊ 10,100 ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ಅದಕ್ಕೆ ಬಿಗಿನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಆಡ್ ಮಾಡಿದ್ರೆ ಕರೆಕ್ಟ್ ಆಗಿ 44,300 ಬರುತ್ತೆ. ಅಂದಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಐಟಮ್ಸ್ ಇರುವಂತ ಪ್ರಾಬ್ಲಮ್. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸರಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಈಗ ಶೇರ್ ಕ್ಯಾಪಿಟಲ್ ನೋಡ್ತೀರಾ, ಹೋದ ವರ್ಷ ಮತ್ತೆ ಈ ವರ್ಷ ಕಂಪೇರ್ ಮಾಡಿ, ಇಶ್ಯೂ ಮಾಡಿದಾರಾ ಅಡಿಷನಲ್ ಆಗಿ ಅಥವಾ ಇರೋದನ್ನೇ ರಿಡೀಮ್ ಮಾಡಿದಾರಾ ಅಂತೆಲ್ಲ ನೋಡ್ಕೊಂಡು ಹೋಗ್ಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಯೂಶಲಿ ಇಶ್ಯೂ ಮಾಡಿರ್ತಾರೆ. ಹೋದ ವರ್ಷ 2013 ಅಲ್ಲಿ 3 ಲ್ಯಾಕ್ ಇದೆ, ಈ ವರ್ಷ 4 ಲ್ಯಾಕ್ ಇದೆ. 1 ಲ್ಯಾಕ್ ಜಾಸ್ತಿ ಆಗಿದೆ ಅಂದ್ರೆ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ ಅಂತ ಅರ್ಥ. ಹಾಗೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದು ಕಡಿಮೆ ಆದ್ರೂ ಆಗಿರುತ್ತೆ. ಹೋದ ವರ್ಷ 1,50,000 ಇದೆ, ಈ ವರ್ಷ 1 ಲ್ಯಾಕ್ ಇದೆ. ಸೊ 50,000 ರಿಡೀಮ್ ಮಾಡಿರ್ಬೋದು ಬಹುಶಃ. ಸೊ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿ ನಾವು ಜಡ್ಜ್ ಮಾಡಬೇಕು. ಸೊ ಹೀಗೆ ಅಬ್ಸರ್ವ್ ಮಾಡ್ತಾ ಹೋಗಿ. ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಇರುತ್ತೆ.
ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಎರಡೂ ಇದೆ ಇಲ್ಲಿ. ಎರಡನ್ನ ಆಡ್ ಮಾಡಿ ತಗೋಬೇಕು ನೀವು. ಎರಡನ್ನ ಆಡ್ ಮಾಡಿ ತಗೊಳ್ಳಿ. ಅದು ಬಿಟ್ರೆ ಗುಡ್ ವಿಲ್. ಸೊ ಗುಡ್ ವಿಲ್ ಯೂಶಲಿ ರಿಟರ್ನ್ ಆಫ್ ಆಗಿರುತ್ತೆ. ಹೋದ ವರ್ಷ 1,15,000 ಇದೆ, ಈ ವರ್ಷ 90,000 ಇದೆ. ಅಂದ್ರೆ 25,000 ಕಡಿಮೆ ಆಗಿದೆ, ರೈಟ್ ಆಫ್ ಮಾಡಿದ್ದಾರೆ ಅಂತ ಅರ್ಥ. ಗುಡ್ ವಿಲ್ ಇಸ್ ಎ ಫಿಕ್ಟಿಷಿಯಸ್ ಅಸೆಟ್. ಸೊ ಗುಡ್ ವಿಲ್ ಅಂತ ಏನು ಇಲ್ಲ, ಅಂದ್ರೆ ಇನ್ ರಿಯಾಲಿಟಿ ಇಟ್ಸ್ ನಾಟ್ ಟ್ಯಾಂಜಿಬಲ್. ಅದರಿಂದ ಅದ್ರ ವ್ಯಾಲ್ಯೂನ ಹೇಗೆ ಡಿಸೈಡ್ ಮಾಡೋದು? ಯಾವಾಗಲೂ ಒಂದ್ಸರಿ ಫಿಕ್ಸೇಷನ್ ಮಾಡಿರ್ತಾರೆ ಗುಡ್ ವಿಲ್ ವ್ಯಾಲ್ಯೂ ಇಷ್ಟು ಅಂತ, ಅದನ್ನೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾ ಬರ್ತಾ ಇರ್ತಾರೆ. ಅದನ್ನ ವರ್ಷ ವರ್ಷ ಇಷ್ಟಿಷ್ಟು ಅಂತ ರೈಟ್ ಆಫ್ ಮಾಡ್ತಾ ಇರ್ತಾರೆ. ಸೊ ರೈಟ್ ಆಫ್ ಮಾಡಿದ್ದಾರೆ ಇಲ್ಲಿ, ಸೊ ಅದರಿಂದ ಡಿಕ್ರೀಸ್ ಆಗಿದ್ದಾರೆ, ಅದರಿಂದ ಡಿಕ್ರೀಸ್ ಆಗಿದೆ. ಸೊ ಅದನ್ನ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ತಗೋಬೇಕು. ಸೊ ಹೀಗೆ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಏನೇನ್ ಬರ್ಬೋದು ಎಂಟ್ರಿ ಅಂತ ಹೇಳಿ. ಸೊ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮತ್ತೆ ಪ್ಲಾಂಟ್ ಮೇಲೆ. ಇಂಟ್ರಿಮ್ ಡಿವಿಡೆಂಡ್ ಇದೆ, ಪ್ರಪೋಸ್ ಡಿವಿಡೆಂಡ್, ಇಂಟ್ರಿಮ್ ಡಿವಿಡೆಂಡ್ ಎರಡೂ ಇದೆ. ಇದನ್ನ ಹೇಳ್ತೀನಿ ಹೇಗೆ ತಗೊಳ್ಳೋದು ಅಂತ. ಇನ್ಕಮ್ ಟ್ಯಾಕ್ಸ್ 35,000 ಕಟ್ಟಿದ್ದಾರೆ. ಸೊ ಈಗ ಪ್ರಾಫಿಟ್ ಇಂದ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿನ ವಿಡಿಯೋಸ್ ಅಲ್ಲೂ ಹೇಳಿದ್ದೀನಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ರೆ ತುಂಬಾ ಸುಲಭ ಆಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಬ್ಸರ್ವ್ ಮಾಡಿ. ಹೋದ ವರ್ಷ 30,000 ಇದೆ ಬ್ಯಾಲೆನ್ಸು, ಈ ವರ್ಷ 48,000 ಇದೆ. ಸೊ ಅದ್ರ ಡಿಫ್ರೆನ್ಸ್ ಏನಿದೆ, 48,000 ಮೈನಸ್ 30,000, 18,000. 18,000 ಡಿಫ್ರೆನ್ಸ್ ತಗೊಳ್ಳಿ ಪ್ರಾಫಿಟ್ ಅಂತ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟೇ ಇಲ್ಲ, ಆಗೇನ್ ಮಾಡ್ತೀರಾ? ಸೊ ಆಗ ಜನರಲ್ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಷ್ಟನ್ನೇ ಪ್ರಾಫಿಟ್ ಅಂತ ತಗೊಳ್ಳಿ. ಜನರಲ್ ರಿಸರ್ವ್ ಅಕೌಂಟು ಇಲ್ಲ ಅಂದ್ರೆ ಸೊ ಆಗೇನ್ ಮಾಡ್ತೀರಾ? ರಿಟೈನ್ಡ್ ಅರ್ನಿಂಗ್ಸ್ ಇದೆಯಾ ನೋಡಿ, ರಿಟೈನ್ಡ್ ಅರ್ನಿಂಗ್ಸ್ ಅಂತ ಎಲ್ಲ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನು ಇನ್ಕ್ರೀಸ್ ಆಗಿದೆ ಪ್ಲಸ್ ಡಿವಿಡೆಂಡ್ ಏನ್ ಪೇ ಮಾಡಿದ್ದಾರೆ ಅವೆರಡನ್ನು ಆಡ್ ಮಾಡಿ ಅದನ್ನೇ ಪ್ರಾಫಿಟ್ ಅಂತ ತಗೊಳ್ಳಿ. ಸೊ ಆ ರೀತಿ ಮಾಡಬೇಕಾಗುತ್ತೆ. ಸೊ ಅದರಿಂದ ಒಂದು ಲಾಜಿಕ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಹಿಂದಿನ ವಿಡಿಯೋಸ್ ಅಲ್ಲಿ. ಸೊ ಪ್ರಾಫಿಟ್ 18,000 ಡಿಫ್ರೆನ್ಸ್ ತಗೊಂಡ್ರಿ. ಸೊ ಡಿಪ್ರಿಸಿಯೇಷನ್ ಏನ್ ಕೊಟ್ಟಿದ್ದಾರೆ ಅದನ್ನ ಆಡ್ ಮಾಡಿ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್, ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್, ಮತ್ತೆ ಗುಡ್ ವಿಲ್ ರಿಟರ್ನ್ ಆಫ್. ಸೊ ಆಗ್ಲೇ ಹೇಳಿದ್ನಲ್ಲ 25,000 ರಿಟರ್ನ್ ಆಫ್ ಮಾಡಿರ್ತಾರೆ ಅಂತ. ಅದನ್ನ ಅವರು ಪ್ರತ್ಯೇಕವಾಗಿ ಕೊಡೋದಿಲ್ಲ, ನಾವೇ ಅಬ್ಸರ್ವ್ ಮಾಡಿ ತಗೋಬೇಕು ಬ್ಯಾಲೆನ್ಸ್ ಶೀಟ್ ಇಂದ. ಸೊ ರಿಟರ್ನ್ ಆಫ್ 25,000, ಅದನ್ನು ಆಡ್ ಮಾಡಿ. ಪ್ರಪೋಸ್ಡ್ ಡಿವಿಡೆಂಡ್, ಸೊ ಪ್ರಪೋಸ್ಡ್ ಡಿವಿಡೆಂಡ್ 50,000 ಆಡ್ ಮಾಡಿದ್ದಾರೆ. ಸೊ 50,000 ಅಂದ್ರೆ ಈ ವರ್ಷದ ಬ್ಯಾಲೆನ್ಸ್ 2014. ಸೊ 50,000 ತಗೋಬೇಕು, ಯಾಕಂದ್ರೆ ನಾವು ಪ್ರಪೋಸ್ ಡಿವಿಡೆಂಡ್ ಈ ವರ್ಷದನ್ನ ಆಡ್ ಮಾಡ್ತಾ ಇದೀವಿ. ಬಿಕಾಸ್ ಇಟ್ಸ್ ಅ ನಾನ್ ಕ್ಯಾಶ್, ನಾನ್ ಆಪರೇಟಿಂಗ್ ಐಟಮ್. ಸೊ ಡಿವಿಡೆಂಡ್ ಅಂದು ಎಸ್ಪೆಷಲಿ ಫಿನಾನ್ಸಿಂಗ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಿದ್ದು ಅಲ್ವಾ. ಸೊ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ನೀವು ಕ್ಯಾಶ್ ಫ್ಲೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಡಿವಿಡೆಂಡು, ಇಂಟ್ರಿಮ್ ಡಿವಿಡೆಂಡ್ ಇದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಬೇಕು, ಅದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು. ಆದ್ರೆ ನಾವು ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅದನ್ನೆಲ್ಲ ಕನ್ಸಿಡರ್ ಮಾಡಿರ್ತೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಡ್, ಇಂಟ್ರಿಮ್ ಡಿವಿಡೆಂಡ್ ಎಲ್ಲಾವುದು ತಗೊಂಡಿರ್ತೀವಿ. ಆದ್ರಿಂದ ಅದನ್ನ ನಲಿಫೈ ಮಾಡ್ತಾ ಇದೀವಿ ನಾವು, ಅಂದ್ರೆ ರಿವರ್ಸ್ ಮಾಡ್ತಾ ಇದೀವಿ ಆಡ್ ಮಾಡೋದ್ರ ಮೂಲಕ, ಅಡ್ಜಸ್ಟ್ ಮಾಡೋದ್ರ ಮೂಲಕ. ಸೊ ಅದರಿಂದ ಪ್ರಪೋಸ್ ಡಿವಿಡೆಂಡ್ ಏನಿದೆ ಈ ವರ್ಷದ್ದು, ಸೊ ಅದನ್ನ ತಗೋಬೇಕು 50,000. ಸೊ ಈ ವರ್ಷದ್ದು ಪ್ರಪೋಸ್ ಡಿವಿಡೆಂಡ್ ತಗೋಬೇಕು, ಯಾಕಂದ್ರೆ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅದನ್ನ ಆಲ್ರೆಡಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದರಿಂದ ಅದನ್ನ ನಲಿಫೈ ಮಾಡ್ತಾ ಇದೀವಿ. ಇಂಟ್ರಿಮ್ ಡಿವಿಡೆಂಡ್ ಎಷ್ಟಿದೆ ತಗೊಳ್ಳಿ. ಇಂಟ್ರಿಮ್ ಡಿವಿಡೆಂಡ್ 20,000 ಅಂತ ಕೊಟ್ಟಿದ್ದಾರೆ. 2014 ಕರೆಂಟ್ ಇಯರ್ ಅಲ್ಲಿ ಮಧ್ಯಂತರ ಡಿವಿಡೆಂಡ್ ಅಂತ.
ಅಂದ್ರೆ ಎರಡು ಆನ್ಯುಯಲ್ ಜನರಲ್ ಮೀಟಿಂಗ್ಸ್ ನಡುವೆ ಏನಾದ್ರೂ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ಅದನ್ನ ಇಂಟರಿಮ್ ಡಿವಿಡೆಂಡ್ ಅಂತೀವಿ, ಸೊ ಮಧ್ಯಂತರ ಡಿವಿಡೆಂಡ್ ಅಂತೀವಿ. ಸೊ ಅದು ಆಡ್ ಮಾಡಿ, ಸೊ ಅದು ಕೂಡ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್. ಆಮೇಲೆ ಇನ್ನೊಂದು, ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ ಅಂದ ತಕ್ಷಣ ಅದು ಕ್ಯಾಶ್ ಅಲ್ಲಿ ಇರಬಾರ್ದು, ನಾನ್ ಆಪರೇಟಿಂಗ್ ಆಗಿರ್ಬೇಕು ಅಂತಲ್ಲ. ಇಟ್ ಮೇ ಬಿ ಈದರ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಆರ್ ಬೋತ್. ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ತಗೋತೀವಿ, ಸೊ ಡಿಪ್ರಿಸಿಯೇಷನ್ ಆಡ್ ಮಾಡಿದೀವಿ ಯಾಕಂದ್ರೆ ಇಟ್ಸ್ ಎ ನಾನ್ ಕ್ಯಾಶ್ ಐಟಮ್ ಅಂಡ್ ಆಲ್ಸೋ ನಾನ್ ಆಪರೇಟಿಂಗ್ ಐಟಮ್ ಅಂತ ಹೇಳ್ಬೋದು, ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಆಪರೇಷನ್ಸ್. ಅದರಲ್ಲಿ ನಾವು ಟ್ರೇಡಿಂಗ್, ಸೆಲ್ಲಿಂಗ್, ರಿಟೇಲಿಂಗ್ ಅಥವಾ ಯಾವುದೇ ತರ ಮಾಡೋದಿಲ್ಲ. ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಚಾರ್ಜ್ ಮಾಡುವಂತ ಒಂದು ಚಾರ್ಜ್ ಅಷ್ಟೇ, ಅದು ಎಕ್ಸ್ಪೆನ್ಸ್. ಸೊ ಅದರಿಂದ ನಾವು ಅದನ್ನ ನಾನ್ ಕ್ಯಾಶ್ ಐಟಮ್ ಅಂತ ಹೇಳಿ ನಾವು ಆಡ್ ಮಾಡ್ತೀವಿ. ಗುಡ್ ವಿಲ್ ಹಾಗೇನೆ, ಸೊ ಅದು ನಾನ್ ಕ್ಯಾಶ್ ಆಗಿರ್ಬೋದು ಅಥವಾ ನಾನ್ ಆಪರೇಟಿಂಗ್ ಆಗಿರ್ಬೋದು ಅಥವಾ ಎರಡು, ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎರಡೂ ಆಗಿರ್ಬೋದು. ನೆಕ್ಸ್ಟ್, ಜನರಲ್ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಷ್ಟನ್ನ ತಗೊಳ್ಳಿ. ಎಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟು 30,000. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಸೊ ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಈ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ, ಆದ್ರೆ ನಾವೇ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹಾಗೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಓಪನಿಂಗ್ ಬ್ಯಾಲೆನ್ಸ್ 40, ಕ್ಲೋಸಿಂಗ್ ಬ್ಯಾಲೆನ್ಸ್ 50,000. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಬರುತ್ತೆ 40,000, ಡೆಬಿಟ್ ಸೈಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ 50,000. ಮತ್ತೆ ಟ್ಯಾಕ್ಸ್ ಪೇಯ್ಡ್ ಇದೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ 35,000. ಸೊ ಅದು ಕೂಡ ಡೆಬಿಟ್ ಸೈಡ್ ಅಲ್ಲೇ ಬರುತ್ತೆ. ಸೊ ಡೆಬಿಟ್ ಸೈಡ್ ಟೋಟಲ್ ಎಷ್ಟಾಯ್ತು? 50,000 ಪ್ಲಸ್ 35,000, 85,000 ಆಯ್ತು. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಏನು? 85,000 ಮೈನಸ್ ಈ ಕಡೆ 40,000 ಅಲ್ವಾ? 85,000 ಮೈನಸ್ 40,000, 45,000 ಆಯ್ತು. ಸೊ 45,000 P&L ಅಕೌಂಟಿಗೆ ಹೋಗುತ್ತೆ. ಸೊ ಕ್ರೆಡಿಟ್ ಸೈಡ್ ಬೀಳ್ತದೆ ಎಂಟ್ರಿ, ಬ್ಯಾಲೆನ್ಸಿಂಗ್ ಫಿಗರ್. ಈ ತರ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಅಷ್ಟು ಫಾಸ್ಟ್ ಆಗಿ ನೀವು ಥಿಂಕ್ ಮಾಡಬೇಕು. ಸೊ 45,000 ಟೋಟಲ್ ಇನ್ಕಮ್ ಟ್ಯಾಕ್ಸ್ ಚಾರ್ಜ್ಡ್ ಡ್ಯೂರಿಂಗ್ ದ ಇಯರ್. ಸೊ ಆ 45,000 ಇಲ್ಲಿ ತಗೋಬೇಕು, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಈ ವರ್ಷದ ಪ್ರಾವಿಷನ್. ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಮಾಡಿ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ. ಇದೆಲ್ಲ ಅದೇನೆ, ಲೆಸ್ ಐಟಮ್ಸ್ ಇದೆ ಕೆಲವೊಂದು, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ. ಯಾವಾಗ ಲೆಸ್ ಇರುತ್ತೋ ಆಗ ಬ್ರಾಕೆಟ್ ಅಲ್ಲಿ ಮೈನಸ್ ಹಾಕಿ, ಆಗ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಅಲ್ಲಿ ಒಂದು ಸ್ಟೆಪ್ ಏನಾದ್ರೂ ಮಿಸ್ ಆಗಿ ನೀವು ಸೈನ್ ಚೇಂಜ್ ಮಾಡಿದ್ರು ಆನ್ಸರ್ ಬೇರೆನೆ ಬರುತ್ತೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಿದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಸೊ ಕ್ವೆಶನ್ ಅಲ್ಲಿ ಇದೆ 35,000 ಪೇ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್. ಸೊ ಅದನ್ನ ಮೈನಸ್ ಮಾಡಿ, 35,000 ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಸೊ ಇದು ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ನಡಿಬೇಕು. ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಮತ್ತೆ ಟ್ಯಾಕ್ಸ್ ಪೇಯ್ಡ್ ಅನ್ನ ಮೈನಸ್ ಮಾಡಬೇಕು. ಸೊ ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ 1,25,000 ಬರುತ್ತೆ. ನೆಕ್ಸ್ಟ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಒಂದೇ ಒಂದಿದೆ, ಪರ್ಚೇಸ್ ಆಫ್ ಪ್ಲಾಂಟ್, ಎರಡಿದೆ, ಮತ್ತೆ ಬಿಲ್ಡಿಂಗ್ ಇದೆ, ಸೇಲ್ ಆಫ್ ಬಿಲ್ಡಿಂಗ್. ಸೊ ಇಲ್ಲಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಪರ್ಚೇಸ್ ಆಫ್ ಪ್ಲಾಂಟ್ ಇದೆ, ಸೇಲ್ ಆಫ್ ಬಿಲ್ಡಿಂಗ್ ಇದೆ. ಸೊ ಇದು ಮೋಸ್ಟ್ಲಿ ನಾವು ಡಿಪ್ರಿಸಿಯೇಷನ್ ಎಲ್ಲ ನೋಡ್ಕೊಂಡು ಕೊಡ್ಬೇಕಾಗತ್ತೆ ಎಷ್ಟಿಷ್ಟು ಅಂತ. ಸೊ ಇಲ್ಲೇ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಣ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ ಇಲ್ಲಿ,
ಸೊ ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಬರುತ್ತೆ 2 lakh, ಕ್ರೆಡಿಟ್ ಸೈಡ್ 1,70,000. ಸೊ ಡಿಪ್ರಿಸಿಯೇಷನ್ ಎಂಟರ್ ಮಾಡಬೇಕು. ಡಿಪ್ರಿಸಿಯೇಷನ್ ಎಷ್ಟು? 20,000 ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಕ್ರೆಡಿಟ್ ಸೈಡ್ ಬರುತ್ತೆ ಅದು. ಸೊ 1,70,000 ಪ್ಲಸ್ 20,000 ಎಷ್ಟಾಯ್ತು ಟೋಟಲ್? 1,90,000 ಆಯ್ತು. ಸೊ ಇನ್ನೇನು ಎಂಟ್ರಿ ಇಲ್ಲ. ಸೊ ಬ್ಯಾಲೆನ್ಸ್ ಮಾಡಿ, ಈ ಕಡೆ 2 lakh ಇದೆ, ಈ ಕಡೆ 1,90,000 ಇದೆ. ಸೊ 10,000 ಸೇಲ್ ಅಂತ ಬರೀಬೇಕು. 10,000 ಸೇಲ್. ಸೊ ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗುತ್ತೆ. ಸೊ ಅದನ್ನ ತಗೋಬೇಕು. ಸೊ ಸೇಲ್ ಆಫ್ ಬಿಲ್ಡಿಂಗ್, ಸೊ ಅದು ಇನ್ಫ್ಲೋ ಆಗುತ್ತೆ. ಸೊ ಎರಡು ಆಡ್ ಮಾಡಿ minus 1,20,000 ಬರುತ್ತೆ. ಸೊ ದಿಸ್ ಈಸ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಸೊ ಲಾಸ್ಟ್ ಒನ್, ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಶೇರ್ ಕ್ಯಾಪಿಟಲ್ ನೋಡ್ಕೊಳ್ಳಿ, 1 lakh ಇನ್ಕ್ರೀಸ್ ಆಗಿದೆ. ಸೊ ಅದು ಇನ್ಫ್ಲೋ ಆಗುತ್ತೆ. ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, 50,000 ಕಡಿಮೆ ಆಗಿದೆ, ಅದರಿಂದ ಅದು ಔಟ್ಫ್ಲೋ ಆಗುತ್ತೆ. ಡಿವಿಡೆಂಡ್ ಪೇಯ್ಡ್, ಸೊ ಆಕ್ಚುಲಿ ಎಷ್ಟು ಡಿವಿಡೆಂಡ್ ಅನ್ನ ಪೇ ಮಾಡಿರ್ತಾರೆ ಅದನ್ನ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ ಪ್ರಪೋಸ್ಡ್ ಡಿವಿಡೆಂಡ್ ಅಂತ ಕೊಟ್ಟಿರ್ತಾರಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಪ್ರಪೋಸ್ಡ್ ಡಿವಿಡೆಂಡ್. ಸೊ ಹೋದ ವರ್ಷದ ಪ್ರಪೋಸ್ ಡಿವಿಡೆಂಡ್ ಏನಿದೆ 42,000, ಸೊ ಇದನ್ನೇ ಪೇಯ್ಡ್ ಅಂತ ಹೇಳಿ ನಾವು ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಇಂಟ್ರಿಮ್ ಡಿವಿಡೆಂಡ್ ಪೇಯ್ಡ್, ಸೊ ಇದು ಕೂಡ ಬರುತ್ತೆ. ಇಂಟ್ರಿಮ್ ಡಿವಿಡೆಂಡ್ ಏನಾದರೂ ಕಟ್ಟಿದ್ರೆ ಸೊ ಅದು ಕೂಡ ಕ್ಯಾಶ್ ಔಟ್ ಫ್ಲೋ. ಎಷ್ಟನ್ನು ಆಡ್ ಮಾಡಿ, 1 lakh minus 50,000 minus 42,000 minus 20,000. ಕ್ಯಾಶ್ ಔಟ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ minus 12,000 ಆಗುತ್ತೆ. ಈಗ ಆಪರೇಟಿಂಗ್, ಫಿನಾನ್ಸಿಂಗ್ ಮತ್ತೆ ಇನ್ವೆಸ್ಟಿಂಗ್ ಮೂರನ್ನು ಆಡ್ ಮಾಡಿ, minus 7,000 ಬರುತ್ತೆ. ಸೊ ಈಗ ಕ್ಯಾಶ್ ಬ್ಯಾಲೆನ್ಸ್ ಅಂದ್ರೆ ಎರಡಿದೆ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಎರಡೂ ಇದೆ. ಎರಡನ್ನೂ ತಗೋಬೇಕು, ಎರಡು ಕ್ಯಾಶನ್ನೇ. ಇದು ಆಡ್ ಮಾಡಿ, 15 plus 10, 10 plus 8 ಎರಡನ್ನ ಆಡ್ ಮಾಡಿ ಆಯಾ ವರ್ಷದ ತಕ್ಷಣ ಆಡ್ ಮಾಡಿ ತಗೊಳ್ಳಿ. ಸೊ minus 7,000 plus 25,000 ಈಸ್ 18,000. ಅದು ಮ್ಯಾಚ್ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಜೊತೆ. ಸೊ ಹೀಗೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಡ್ರಾ ಮಾಡಬೇಕು. ಕೆಲವೊಂದು ಹಿಡನ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನೀವು ಲೆಡ್ಜರ್ ಅಕೌಂಟ್ ಡ್ರಾ ಮಾಡೋದು ಒಳ್ಳೇದು. ಎಸ್ಪೆಷಲಿ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಮತ್ತೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮತ್ತೆ ಕೆಲವೊಂದು ಅಕೌಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇದ್ರ ಬೇಸಿಸ್ ಮೇಲೆ ಒಂದಷ್ಟು ಕ್ವಶನ್ಸ್ ಕೂಡ ಕೊಡ್ತೀನಿ ನಿಮ್ಮ ಹೋಮ್ ವರ್ಕ್ಗೆ. ಮತ್ತೆ ಕ್ವೆಶನ್ ಪೇಪರ್ ಕ್ವೆಶನ್ಸ್ ಕೂಡ ಕವರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ. ಸೊ ಆದಷ್ಟು ಬೇಗ ನೀವು ಥರೋ ಆಗಬೇಕು ಈ ಲೆಸನ್ ಅಲ್ಲಿ. ಫಸ್ಟ್ ಚಾಪ್ಟರ್ ಅಂತೂ ಈಸಿ ಇತ್ತು, ಆದ್ರೆ ಈ ಚಾಪ್ಟರ್ ಸ್ವಲ್ಪ ಲೆಂತಿ ಆಗಿದೆ. ಇನ್ನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇದೆ, ರೇಷಿಯೋ ಅನಾಲಿಸಿಸ್ ಇದೆ, ಸೊ ಅದೆಲ್ಲ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಕಂಪೇರ್ ಮಾಡಿದ್ರೆ. ಸೊ ಅದನ್ನ ಬೇಗ ಬೇಗ ಪ್ರಾಕ್ಟೀಸ್ ಮಾಡಿ ತಿಳ್ಕೊಡಿ. ಆದಷ್ಟು ಬೇಗ ಹೋಗೋಣ, ಸ್ವಲ್ಪ ಸ್ಪೀಡ್ ಅಪ್ ಮಾಡೋಣ. ಇನ್ನು ನಾವು ಒಂದು ಚಾಪ್ಟರ್ ಅಷ್ಟೇ ಮುಗಿಸಿರೋದು. ಸೊ ನಾನು ಕೊಡುವಂತ ಅಸೈನ್ಮೆಂಟು, ಕ್ವಿಜ್ ಎಲ್ಲ ಚಾಚು ತಪ್ಪದೆ ನೀವು ಅಟೆಂಡ್ ಮಾಡಿದ್ರೆ ಖಂಡಿತ ನಾವು ಸ್ಪೀಡ್ ಅಪ್ ಮಾಡ್ಬೋದು, ಆಯ್ತಾ? ಸೊ ಒಂದು ವಿಡಿಯೋದಲ್ಲಿ ಸಾಧ್ಯ ಆದ್ರೆ 2 ಅಥವಾ 3 ಪ್ರಾಬ್ಲಮ್ಸ್ ಅನ್ನ ಕವರ್ ಮಾಡೋಣ. ಅದೇ ವೆರೈಟಿ ಪ್ರಾಬ್ಲಮ್ಸ್ ಅನ್ನ ಆದಷ್ಟು ರಿಪೀಟ್ ಮಾಡೋದು ಬೇಡ. ಒಂದು ವೆರೈಟಿ ಆಫ್ ಪ್ರಾಬ್ಲಮ್ಸ್ ಅಂದ್ರೆ ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, ಇನ್ನೊಂದನ್ನ ಅಸೈನ್ಮೆಂಟ್ ಕೊಡೋದು. ಸೊ ಆ ರೀತಿ ಮಾಡೋಣ. ಓಕೆ ಫ್ರೆಂಡ್ಸ್, ಇಷ್ಟೊತ್ತರೆಗೂ
ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸ್ಟೇ ಹೋಮ್, ಸ್ಟೇ ಸೇಫ್, ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.